ಅರುಣ್ ಯೋಗಿರಾಜ್ ಕೆತ್ತನೆ ಮಾಡಿದಂತಹ ಮೂರ್ತಿ ಶ್ರೀರಾಮ ಬಾಲಮೂರ್ತಿ ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆಯಾದದ್ದು ಇಡೀ ಮೈಸೂರಿಗೆ ಹೆಮ್ಮೆಯನ್ನು ತರುವಂತಹ ಸಂಗತಿ. ಶ್ರೀರಾಮ ಈ ದೇಶದ ಒಬ್ಬ ಆದರ್ಶ ಪುರುಷನಾಗಿ ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೂಡ ನೆಲೆ ಇರುವುದಿರುವಂತಹ ಒಬ್ಬ ವ್ಯಕ್ತಿ. ಕಲೆ ಅಂತನ್ನೋದು ಒಂದು ತಪಸ್ಸದು. ಒಬ್ಬ ಯೋಗಿ ಮಾಡುವ ತಪಸ್ಸಿಗೆ ಸಮಾನವಾಗಿ ಏಕಾಗ್ರತೆಯಿಂದ ಒಂದು ಶಿಲೆಯಲ್ಲಿ ಕೆತ್ತನೆ ಮಾಡತಕ್ಕಂತಹದ್ದು ಬಹಳ ಮುಖ್ಯವಾದಂತಹದ್ದು. ಅಷ್ಟು ಶ್ರದ್ಧೆಯಿಂದ ನಿಷ್ಠೆಯಿಂದ ಅರುಣ್ ಯೋಗಿರಾಜ್ ಅದನ್ನು ಕೆತ್ತನೆ ಮಾಡಿದ್ದಾರೆ. ಅದು 3 ಜನ ಶಿಲ್ಪಿಗಳು ಕೆತ್ತನೆ ಮಾಡಿದ್ರು. ಅರುಣ್ ಅಲ್ಲಿ ಆ ಸಂದರ್ಭದಲ್ಲಿ ಹೇಳಿದಾಗೆ ಅವ್ರು 3 ಜನನೋದನ್ನ ಸ್ಪರ್ಧೆಯಿಂದ ಕೆತ್ತನೆ ಮಾಡಿಲ್ಲ, ಶ್ರದ್ಧೆಯಿಂದ ಕೆತ್ತನೆ ಮಾಡಿದ್ದಾರೆ ಅನ್ನೋದು ಮುಖ್ಯವಾಗಿ ಗಮನಿಸಬೇಕಾದಂತಹದ್ದು. ಅದರಲ್ಲಿ ಯಾರ್ದು ಆಯ್ಕೆ ಆದರೂ ಕೂಡ ಸಂತೋಷ ಪಡುವಂತಹ ಒಂದು ಉದಾರ ಭಾವನೆಯಿಂದ ಅವ್ರು 3 ಕೆತ್ತನೆ ಮಾಡಿದ್ರು ಅನ್ನೋ ದೃಷ್ಟಿಯಿಂದ ಅಷ್ಟು ಸುಂದರವಾಗಿ ಮೂರ್ತಿ ಮೂಡಿ ಬರಲಿಕ್ಕೆ ಸಾಧ್ಯ ಆಗಿದೆ. ನೀವೆಲ್ಲ ಗಮನಿಸಿದಿರಿ, ಅರುಣ್ ಮಾಡಿರ್ತಕ್ಕಂತಹದ್ದು ಕೃಷ್ಣಶಿಲೆಯಲ್ಲಿ ವಿಗ್ರಹ ಮಾಡೋದು ಅಂತಂದರೆ ತುಂಬ ಶ್ರಮದ ಕೆಲಸ. ಅದನ್ನು ತುಂಬ ಮೈನ್ಯೂಟಾಗಿ ಮೈಕ್ರೋ ಲೆವೆಲ್ನಲ್ಲಿ ಕೆಲಸ ಮಾಡುವಂತಹದ್ದು. ಅರುಣ್ ಅವರು ಅದೇ ಕಲೆಗಾರರ ಕುಟುಂಬದಿಂದ ಬಂದಂಥವನು. ಅವ್ರ ತಾತ ಅವರು ಶಿಲ್ಪಿ ಬಸವಣ್ಣ ಅಂತಲೇ ಪ್ರಸಿದ್ಧಿಯಾಗಿದ್ದಂಥವ್ರು. ಅವ್ರಿಗೆ ಆ ಕಾಲದಲ್ಲೇ ಒಂದು ರಾಷ್ಟ್ರೀಯ ಪ್ರಶಸ್ತಿ ಕೂಡ ಬಂದಿದ್ದದ್ದು ಮೈಸೂರಿಗೆಲ್ಲ ಗೊತ್ತಿರುವಂಥ ಸಂಗತಿ. ಅವರ ಒಂದು ವಂಶ ಪರಂಪರೆಯಲ್ಲಿ ಬಂದಂಥ ಅರುಣ್ ಅದನ್ನು ತುಂಬ ಸುಂದರವಾಗಿ ಕೆತ್ತನೆ ಮಾಡಿದ್ದಾರೆ. ಅವರು ಮನೆ, ಮಠ, ತಾಯಿ, ಹೆಂಡತಿ, ಮಗು ಎಲ್ಲರನ್ನೂ ಕೂಡ ದೂರ ಇಟ್ಟು ಅದೊಂದು ತಪಸ್ಸು ಅಂತ ಆಚರಣೆ ಮಾಡಿದ್ರು ಅನ್ನೋ ಕಾರಣದಿಂದಾಗಿ ಅದು ಆಯ್ಕೆ ಆಗಿದೆ. ಅದಕ್ಕೋಸ್ಕರ ಅರುಣ್ ಯೋಗಿರಾಜ್ಗೆ ನಮ್ಮ ಸಮಸ್ತ ಕನ್ನಡಿಗರ ಪರವಾಗಿ, ರಾಮ ಭಕ್ತರ ಪರವಾಗಿ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಅರುಣ್ ಮಠದ ಜೊತೆಗೆ ತುಂಬ ನಿಕಟವಾದಂತಹ ಸಂಬಂಧ. ಅವ್ರ ಮನೆಗೂ ನಾವು ಹಿಂದೆ ಮಠ ಇದ್ದು ಈ ವಿದ್ಯಾಪೀಠ ಆಫೀಸ್ ಇರೋದಕ್ಕೂ 2 ನಿಮಿಷದಲ್ಲಿ ಹೋಗಿ ಬರಲಿಕ್ಕೆ ಅಷ್ಟೇ ಇರೋದು. ಅದೇ ಶಾಲೆಯಲ್ಲಿ 10ನೇ ತರಗತಿಯಿಂದ ಅಂದರೆ LKGಯಿಂದ ಬಾಲವಿಹಾರದಿಂದ ಅಲ್ಲಿ ಓದಿದ್ದು. ನಂತರ ಇಲ್ಲೇ ಊಟಿ ರೌಂಡಿಲ್ಲಿರುವಂಥ ಕಾಲೇಜಿನಲ್ಲಿ ಅಭ್ಯಾಸ ಮಾಡಿದ್ದು. ಅವ್ರ ಮನೆತನದ ಅದೇ ಶ್ರದ್ಧೆ ಕಲಾವಿದನಾಗಿ ಇಷ್ಟು ಹೆಸರನ್ನು ಬೆಳೆಸಿದ್ರು ಕೂಡ ಅವನಲ್ಲಿ ವಿನಯವಂತಿಕೆ, ಕೃತಜ್ಞತೆ ಅದೆಲ್ಲ ಇರೋದ್ರಿಂದ ಒಬ್ಬ ಕಲಾಕಾರನಿಗಿರಬೇಕಾದಂತಹ ವಿಧೇಯ ಭಾವನೆಗಳು ಇರೋದ್ರಿಂದನೇ ಒಂದು ರಾಮನ ಅನುಗ್ರಹದಿಂದ ಆ ಮೂರ್ತಿಯಲ್ಲಿ ಪ್ರತಿಷ್ಠಾಪನೆ ಆಗಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಜಗತ್ತಿನ ತುಂಬ ಪೂಜೆ ಆಗ್ತಿದೆ. ಅವನಿಗೆ ಭಗವಂತ ಶ್ರೇಯಸ್ಸನ್ನು ಕೊಟ್ಟು ಹೀಗೆ ಮುಂದೆ ಬರೆಯುವಂಥ ಅವಕಾಶಗಳನ್ನು ಕಲ್ಪಿಸಿಕೊಡ್ಲಿ ಅಂತ ಹಾರೈಸ್ತೀನಿ. ಅಂದರೆ ಮಂದ್ರ ಮೂರ್ತಿ ನೋಡ್ಲಿಕ್ಕೆ ಅವತ್ತು ಅವಕಾಶ ಆಗಲಿಲ್ಲ. ಯಾಕೆಂದರೆ ಪ್ರೈಮ್ ಮಿನಿಸ್ಟರ್ ಬಂದದ್ರಿಂದ ಹಿಂದಿನ ದಿವಸ ಸೆಕ್ರೆಟರಿ ಇತ್ತು, ಯಾರಿಗೂ ಅವಕಾಶ ಇಲ್ಲ. ಅದರಲ್ಲಿ ಮಂದಿರ ಎಲ್ಲ ನೋಡಿದ್ದಕ್ಕೆ ಮುಂಚೆನೂ ನಾವು ಹೋಗಿ ನೋಡಿದ್ವಿ ಕೆಲವು ತಿಂಗಳ ಹಿಂದೆ. ಮಂದಿರ ಒಂದು ಬಹಳ ವಿಶೇಷವಾಗಿ ರಚನೆ ಆಗಿದೆ. ಅಲ್ಲಿ ದಕ್ಷಿಣ ಭಾರತ, ಉತ್ತರ ಭಾರತದ ಎರಡೂ ಒಂದು ವಿನ್ಯಾಸಗಳನ್ನು, ಆರ್ಕಿಟೆಕ್ಚರನ್ನು ಅಳವಡಿಸಿದ್ದಾರೆ. ಮತ್ತು ದೇವಸ್ಥಾನವನ್ನು ಪ್ರವೇಶ ಮಾಡಿದ್ರೆ ರಾಮಾಯಣದ್ದು, ಮಹಾಭಾರತದ್ದು ಅನೇಕ ಸನ್ನಿವೇಶಗಳನ್ನು ಅಲ್ಲಿ ಗುರುತಿಸಲಿಕ್ಕೆ, ಒಂದು ಅಯೋಧ್ಯೆಯ ರಾಮ ಮಂದಿರವನ್ನು ಪ್ರವೇಶ ಮಾಡಿದ್ರೆ ಒಂದು ಭಾರತೀಯ ಸಂಸ್ಕೃತಿಯ ಪರಿಚಯ ಆಗುವಂಥ ರೀತಿಯಲ್ಲಿ ದೇವಾಲಯ ಮೂಡಿ ಬಂದಿದೆ. ವಿಶಾಲವಾಗಿದೆ. ಈಗ ಮೊದಲ ಅಂತಸ್ತು ಮಾತ್ರ ಆಗಿದೆ, ಇನ್ನೂ ಅಂತಸ್ತು ಆಗಬೇಕು. ನಾವು ಗಮನಿಸಿದಾಗೆ ಈಗ 30% ಕೆಲಸ ಆಗಿರ್ಬೋದು, ಇನ್ನೂ 70% ಕೆಲಸ ಆಗಬೇಕಾಗಿದೆ ಅಲ್ಲಿ. ಮತ್ತು ಈ ರಾಮ ಮಂದಿರ ನಿರ್ಮಾಣ ಮಾಡೋದ್ರ ಜೊತೆಗೆ ಸರ್ಕಾರದವರು ಮತ್ತು ಅದರ ನ್ಯಾಸ ಸಮಿತಿಯವರು ಅಲ್ಲಿ ಮುಂದೆ ನಿರಂತರವಾಗಿ ಬರ್ತಕ್ಕಂತಹ ಭಕ್ತಾದಿಗಳಿಗೆಲ್ಲ ಅನುಕೂಲ ಆಗಬೇಕು ಅನ್ನೋ ದೃಷ್ಟಿಯಿಂದ ವಿಶೇಷವಾಗಿ ಉಲ್ಲೇಖಿಸಬೇಕಾದ್ದು ಅಂತಂದರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸೋದ್ರ ಕಡೆಗೆ ಹೆಚ್ಚಿನ ಗಮನ ಕೊಟ್ಟು, ಅದು ಅತಿಥಿ ಗೃಹ ಇರ್ಬೋದು, ಗಾರ್ಮೆಂಟ್ರಿ ಇರ್ಬೋದು, ಸಾಮಾನ್ಯರಿಗೆ ಉಳಿಲಿಕ್ಕಿರ್ಬೋದು, ಎಲ್ರಿಗೂ ಬೇಕಾದಂಥ ಎಲ್ಲ ಸೌಕರ್ಯಗಳನ್ನು ಕೂಡ ಕಲ್ಪಿಸ್ತಾ ಇದ್ದಾರೆ. ಅದೆಲ್ಲ ಮುಗಿಲಿಕ್ಕೆ ಇನ್ನೊಂದು ವರ್ಷ 2 ವರ್ಷ ಆಗುತ್ತೆ. ಆದರೂ ಈಗ ಹೋಗ್ಲಿಕ್ಕೆ ಬೇಕಾದಂಥವ್ರಿಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಈ ಒಂದು ರಾಮ ಮಂದಿರದ ಪ್ರತಿಷ್ಠಾಪನೆಯ ಸಂದರ್ಭದಲ್ಲಿ ಇಡೀ ಅಯೋಧ್ಯೆ
ಸಂಭ್ರಮ ಸಡಗರಗಳಿಂದ ತುಂಬಿತ್ತು. ನೀವು ಎಲ್ಲಿ ಹೋದರೂ ಕೂಡ ಅಲ್ಲಿ ಒಂದು ಸ್ಟೇಜ್ ಹಾಕಿರ್ತಿದ್ರು, ಸಂಗೀತ ಇರ್ತಿತ್ತು, ನೃತ್ಯ ಇರ್ತಿತ್ತು. ದೇಶದ ಎಲ್ಲ ಭಾಗಗಳಿಂದ ಬಂದಂಥವರು ಕೂಡ ರಾಮನನ್ನು ಕುರಿತಾಗಿ ಭಜನೆ ಮಾಡತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮ ಇತ್ತು. ಹಾಗೆ ಇಡೀ ದೇಶದ ಜನ, ಜಗತ್ತಿನವರೆಲ್ಲ ಸಂಭ್ರಮಿಸಿದ ಒಂದು ವಿಶೇಷವಾದ ಕ್ಷಣ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಆಯಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.